ಬಟ್ ಏನಾಗಿದೆ ಗೊತ್ತಾ ಈಗ ಇದರಿಂದ ನಮಗೆ ಈ ದಿನ 7/1/2026 ನಮ್ಮ ನಾಗರಬಾವಿಯಲ್ಲಿ ಒಂದು ಸಭೆಯನ್ನು ಸೇರಿದ್ವಿ. ಈ ಸಂಘಕ್ಕೆ ಬೆಂಗಳೂರಿನ ಅತಿ ಮುಖ್ಯವಾದಂಥ 4 ಸಂಘಗಳು ಸಹಿತ ಎಲ್ಲ ಬಂದು ಸೇರ್ಕೊಂಡು ಒಂದು ಒಕ್ಕರಲವಾದಂಥ ಒಂದು ಸಹಮತದಿಂದ ಒಂದು ರೇಟ್ಗಳನ್ನ ದರನ ಪರಿಷ್ಕರಣೆ ಮಾಡಿ ಒಂದು ರೇಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಸರ್, ಈಗ ಎಲ್ಲ ಒಗ್ಗಟ್ಟಾಗಿಲ್ಲ ಅನ್ನೋ ಕೂಡ ಒಂದು ಮಾತು ಕೂಡ ಇದೆ ಸರ್. ಈಗ ಬೆಂಗಳೂರು ಅಂತಲ್ಲ, ಎಲ್ಲ ಕಡೆ ನಾವು ಒಗ್ಗಟ್ಟಿಲ್ಲ ಲಾರಿ ಮಾಲೀಕರಲ್ಲಿ ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳೋದು ಸರ್. ವಿಚಾರ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಒಗ್ಗಟ್ಟು ಅನ್ನೋದು ಎಲ್ಲರಲ್ಲೂ ಇದೆ. ಆದರೆ ಅವರವ್ರ ಟೈಮ್ಗೆ ಅವರವ್ರ ಟೈಮ್ ಬೀಯಿಂಗಿಗೋಸ್ಕರ ಅವರು ಕೆಲವು ಟೈಮು ಸ್ವಲ್ಪ ರೇಟಲ್ಲಿ ವ್ಯತ್ಯಾಸಗಳು ನಡೀತಾ ಇರುತ್ತೆ. ಇನ್ನು ಮುಂದೆ ಅದೆಲ್ಲ ಸರಿ ಹೋಗುತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ಬೇರೆ ಸಂಘದವರು ಏನು ಬೇರೆ ಅಲ್ಲ, ಅಥವಾ ಬೇರೆ ಲಾರಿಯವರು ಆಗಲಿ, ಬೇರೆ JCB ಅವರೆಲ್ಲ ಬೇರೆ ಏನಲ್ಲ, ಅವರೆಲ್ಲ ನಮ್ಮ ಸಹೋದರರೇ, ಅವರು ನಮ್ಮ ಅಣ್ಣ ತಮ್ಮದಿರೇ. ಅವರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಈ ಒಂದು ರೇಟಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಯಾಕಪ್ಪ ಅಂದರೆ ಕೆಲವರು ಆಗಲೇ ಆಲ್ರೆಡಿ ಕೊಟೇಶನ್ಗಳು BBMPಗೆ, ಆಮೇಲೆ ಅಪಾರ್ಟ್ಮೆಂಟ್ಗಳಲ್ಲಿ, BWSSBನಲ್ಲಿ ಲೇಔಟ್ಗಳಲ್ಲಿ ಕೊಟ್ಬಿಟ್ಟಿದ್ದಾರೆ. ಇದನ್ನು ಸಡನ್ನಾಗಿ ನಾವು 300 ರೂಪಾಯಿ 400 ರೂಪಾಯಿ ರೇಟ್ ಜಾಸ್ತಿ ಮಾಡಿದಾಗ ಗ್ರಾಹಕರು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದರಿಂದ ಈ ಒಂದು ರೇಟನ್ನ ಒಂದು ಅಂತಿಮವಾಗಿ ತಂದಿದ್ದೀವಿ. ಇದಕ್ಕೆಲ್ಲರೂ ತಮ್ಮ ಸಹಮತದಿಂದ ಒಪ್ಕೋಬೇಕು. ಬೆಂಗಳೂರು ನಗರಾದ್ಯಂತ ನಮ್ಮ ಈ ಸಂಘಗಳಲ್ಲಿ 3-4 ಸಂಘದಿಂದ ಏನು ಮಾಡಿದ್ವಿ ಇದನ್ನೆಲ್ಲ ಒಪ್ಕೋಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಈ ದಿವಸ ನಾವು ಬೆಂಗಳೂರಿನ ಪ್ರಮುಖ 4 ಅಸೋಸಿಯೇಷನ್ ಸೇರಿ ಒಂದು ಸಭೆಯನ್ನು ನಡೆಸಿದ್ದೇವೆ. ಈ ಸಭೆಯ ಉದ್ದೇಶ ನಮ್ಮ JCB ಟಿಪ್ಪರ್ ಮತ್ತು ಹಿಟಾಚಿ ಮಾಲೀಕರು ತುಂಬ ನಷ್ಟದಲ್ಲಿದ್ದಾರೆ. ಅದರಿಂದ ಒಂದು ದರ ನಿಗದಿ ಮಾಡಬೇಕು ಅಂತ ಈ ಸಭೆನ ಉದ್ದೇಶದಿಂದ ಕರೆದಿದ್ದೇವೆ. ಈ ಸಭೆಗೆ ಓರ್ಗಟ್ಟು 100 ಜನ ಬೆಂಗಳೂರಿನ ಪ್ರಮುಖ ನಾಯಕರು ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಎಲ್ಲ ಭಾಗದಿಂದ 5 ಜನ 10 ಜನ ಈ ಥರ ಪ್ರಮುಖ ನಾಯಕರು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಯಾವ ಏರಿಯಾದಲ್ಲಿ ಎಲ್ಲರನ್ನೂ ಕರೆದು ಒಂದು ಬೃಹತ್ ಸಮಾವೇಶ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಹಾಗೂ ದರ ನಿಗದಿನೂ ಕೂಡ ಈ ದಿವಸ ಮಾಡಿದ್ದೇವೆ. ಹೀಗಾಗಿ ನಮ್ಮ ಕಾರ್ಯದರ್ಶಿಗಳು ಹೇಳಿದಂಥ ಹಾಗೆ ದರನ ನಿಗದಿ ಮಾಡಿದ್ದೇವೆ. ಈ ದರನ ಪ್ರತಿಯೊಬ್ಬರು ಪಾಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೂ ಈ ಸಭೆಗೆ ನಮ್ಮ ಹಿರಿಯರಾದಂಥ ನಮ್ಮ ಪೂಜ್ಯ ಸಮಾನರಂಥ M. ರುದ್ರಯ್ಯ ಅವರು ಕೂಡ ಬಂದಿದ್ದಾರೆ. ಅವರು ಇಡೀ ನಮ್ಮ ಅರ್ಥವರ್ಕ್ ಫೀಲ್ಡಲ್ಲಿ ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಕೆಲಸ ಮಾಡಿದಂಥವ್ರು. ಅವರ ಮಾರ್ಗದರ್ಶನದಲ್ಲಿ ನಾವು ಇಷ್ಟು ಜನ ಎಲ್ಲ ಬೆಳೆದು ಬಂದಿದ್ದೇವೆ. ಹಾಗೂ ಇದೇ ರೀತಿ ತುಂಬ ನಷ್ಟ ಅನುಭವಿಸ್ತಾ ಇದ್ದೇವೆ ಎಲ್ಲ ಲಾರಿ ಮಾಲೀಕರು, JCB ಹಿಟಾಚಿ ಮಾಲೀಕರು ಎಲ್ಲ ನಮ್ಮ ಮತ್ತು ಕೆಲಸ ಮಾಡೋರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ರೇಟ್ನ ನೋಡಿ ತಗೋಬೇಕು. ಪ್ರತಿ ಏರಿಯಾದಲ್ಲಿ ಕೆಲಸ ಯಾವ್ದಾರ ವರ್ಕ್ ತಗೊಳ್ಳೋ ಟೈಮಲ್ಲಿ ನಮಗೆ ಏನು ವರ್ಕೌಟ್ ಆಗುತ್ತೆ, ಬಾಡಿಗೆ ವರ್ಕೌಟ್ ಆಗುತ್ತಾ, JCBದು ಮತ್ತು ಅರ್ಥವರ್ಕು ಕ್ಯೂಬಿಕ್ ಮೀಟ್ರೇ ಆಗಲಿ, ಸ್ಕ್ವೇರ್ ಫೀಟೇ ಆಗಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಸ್ವಂತ ವೆಹಿಕಲ್ ಇದ್ದರೂ ಕೂಡ ಆ ವೆಹಿಕಲ್ಗೆ ಬಾಡಿಗೆ ಮತ್ತು ಇನ್ನಿತರ ಏನು ಖರ್ಚು ಬರುತ್ತೆ ಎಲ್ಲ ಸೇರಿಸಿ ತಗೋಬೇಕು. ಇವತ್ತು JCB ರೇಟ್ ಬಂದು 40 ಲಕ್ಷ ಆಗಿದೆ, ಟಿಪ್ಪರ್ ರೇಟ್ 50 ಲಕ್ಷ ಆಗಿದೆ. ಅದೇ ನಾವು ಈಗ 4-5 ವರ್ಷದಿಂದ ಏನು ಓಡಿಸ್ತಾ ಇದ್ದೋ ಅದೇ ರೇಟ್ ಓಡಿಸ್ತಾ ಇದ್ದಾರೆ. ಆದ್ದರಿಂದ ಈ ದರನ ಹೊಸ ದರನ ನಿಗದಿ ಮಾಡಿದ್ದೇವೆ. ಆದ್ದರಿಂದ ಎಲ್ಲರೂ ಕೂಡ ಈ ದರನ ಪಾಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಅಂತಿಮವಾಗಿ ಇವತ್ತು ಕರೆದ ಸಭೆಗೆ ಎಲ್ಲರೂ ಕೂಡ ಎಲ್ಲ ಭಾಗದಿಂದ ಬಂದು, ಬೆಂಗಳೂರಿನ ನಾನಾ ಭಾಗದಿಂದ ಬಂದ 100 ಪ್ರಮುಖರು ಬಂದು ಈ ಸಭೆಯ ಅಂತಿಮ ತೀರ್ಮಾನಗೊಂಡಿದ್ದಾರೆ. ಈ ಪ್ರಕಾರ JCB ಪರ್ ಅವರು 1100 ರೂಪಾಯಿ ಪ್ಲಸ್ ಬಾಟಾ ಕೊಡಬೇಕು. ಮಿನಿಮಮ್ ಅವರು 3 ಅವರ್ಗೆ 4000 ರೂಪಾಯಿ ಇನ್ಕ್ಲೂಡ್ ಬಾಟಾ. ಟಿಪ್ಪರು 6000 ರೂಪಾಯಿ ಪರ್ ಡೇ ವಿತೌಟ್ ಬಾಟಾ ಪ್ಲಸ್ ಬಾಟಾ ಕೊಡಬೇಕು. ಅದಕ್ಕೆ ಎಕ್ಸವೇಟರು UX70ಗೆ 100 ರೂಪಾಯಿ 1100 ರೂಪೀಸ್ ಪರ್ ಅವರು ಮಿನಿಮಮ್ ಪರ್ ಡೇ 4000 ರೂಪಾಯಿ ಕೊಡಬೇಕು. EX10ಗೆ 110ಗೆ 1500 ಪ್ಲಸ್ ಬಾಟಾ. ಡೈಲಿ ವೇಜಸ್ ಬಂದರೆ 5500 ರೂಪಾಯಿ. EX140ಗೆ 1700 ರೂಪಾಯಿ ಪರ್ ಗಂಟೆಗೆ ಮತ್ತು 6000 ರೂಪಾಯಿ ಮಿನಿಮಮ್ಮು. EX200 ಮತ್ತು 210 215 ಇವೆಲ್ಲ ಸೇರಿ ಟೋಟಲ್ 2300 ರೂಪಾಯಿ ಪರ್ ಅವರು ಪ್ಲಸ್ ಬಾಟಾ ಕೊಡಬೇಕು. ಡೈಲಿ ವೇಜಸ್ಸು 7000 ರೂಪಾಯಿನ
ಮತ್ತು ಮಂತ್ಲಿ ಬೇಸಿಸ್ ಬಂದರೆ 1.80 ಅನೌನ್ಸ್ ಮಾಡಿದ್ದಾರೆ. ಇದೇ ಪ್ರಕಾರ JCB ಬ್ರೇಕರ್ಗೆ 1,500 ರೂಪಾಯಿ ಪ್ಲಸ್ ಬಾಟಾ ಮಿನಿಮಮ್ 5 ಅವರು ಕೊಡಬೇಕು. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಡಬ್ರೀಸು ಮತ್ತು ಸಿಟಿ ಒಳಗಡೆಯಿಂದ ಮಣ್ಣು ಲೋಡ್ ಮಾಡೋದು ಲೋಡ್ ಲೆಕ್ಕ ಹೊಡೆಯೋರು ಕೆಲವರು ಇದ್ದಾರೆ ನಮ್ಮಲ್ಲಿ. ಅದು ಲೋಡ್ ಲೆಕ್ಕದ್ದು ಕೂಡ ಎಲ್ಲ ಏರಿಯಾದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ನಾವು ಹೋಗಿ ಸರ್ವೆ ನಂತರ ಯಾವ್ಯಾವ ಏರಿಯಾದಲ್ಲಿ ಏನು ಫಿಕ್ಸ್ ಮಾಡಬೇಕು, ಇವಾಗ ಏನು ಹೊಡಿತಾ ಇದ್ದಾರೆ, ಅದಕ್ಕೆ ಏನು ಆ್ಯಡ್ ಮಾಡಬೇಕು, ಎಷ್ಟು ಪರ್ಸೆಂಟ್ ನಾವು ಅಡಿಷನಲಾಗಿ ತಗೋಬೇಕು, ಅದನ್ನು ಎಲ್ಲ ನಮ್ಮ ಟ್ರಿಪ್ ವೈಸ್ ಹೊಡೆಯೋಂಥ ನಮ್ಮ ಲಾರಿ ಓನರ್ಸ್ನ ಎಲ್ಲವನ್ನು ವಿಚಾರಣೆ ಮಾಡಿ ಪರಿಗಣನೆ ತಗೊಂಡು ಎಲ್ಲರ ಮಾಹಿತಿ ಒಂದು ಸಭೆ ಸೇರಿ ಅವರಲ್ಲೇ ಒಂದು ಡಿಸೈಡ್ ಮಾಡಿ ಮುಂದಿನ ದಿನಗಳಲ್ಲಿ ಟ್ರಿಪ್ ಲೆಕ್ಕದ ದರನ ಫಿಕ್ಸ್ ಮಾಡ್ತೀವಿ. ಪ್ರತಿಯೊಂದು ಏರಿಯಾ ವೈಸ್ ನಾವು ಫಿಕ್ಸ್ ಮಾಡೋಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಈ ಸಂಘಟನೆ 4 ಸಂಘಟನೆ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಈ ದರನ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ದರನ ಪ್ರತಿಯೊಬ್ಬರು ಪಾಲಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡ್ತಾ ಇದ್ದೀವಿ. ಸರ್, ಲಾರಿ ಮಾಲೀಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ಲಾರಿ ಮಾಲೀಕರು ತುಂಬ ನಷ್ಟದಲ್ಲಿದ್ದಾರೆ. ದಯವಿಟ್ಟು ಒಗ್ಗಟ್ಟಾಗಿ ಸಂಘಟನೆಯಲ್ಲಿ ಬಂದು ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗೆ ಯಾಕೆ ಅಂತ ದಯವಿಟ್ಟು ಮನೇಲಿ ಕುತ್ಕೋಬೇಡಿ, ಸಂಘಟನೆಯಲ್ಲಿ ಪಾಲ್ಗೊಳ್ಳಿ. ಯಾವ್ದಾರ ಗ್ರೂಪಲ್ಲಿ ಮೆಸೇಜ್ ಬಂದು ಅದಕ್ಕೆ ರಿಪ್ಲೈ ಮಾಡೋದನ್ನು ಅಭ್ಯಾಸ ಮಾಡಿ. ಎಲ್ಲಿ ಏನಾಗ್ತಾ ಇದೆ ಏನು ಅಂತ ನಾವು ಗಮನ ಹರಿಸ್ಬೇಕು. ದಯವಿಟ್ಟು ನಮ್ಮದು ಒಂದು ಗಾಡಿ ಆಯಿತು ಅಂದ್ಕೊಬೇಡಿ, ಅಕ್ಕಪಕ್ಕದವರನ್ನು ಏನು ಸಮಸ್ಯೆ ಇದೆ ಅಂತ ವಿಚಾರಿಸಿ ಅವರಿಗೆ ಪರಿಹಾರ ಕೊಡೋದನ್ನ ತಾವು ತಿಳ್ಕೋಬೇಕು. ಅದು ಎಲ್ಲದಕ್ಕಿಂತ ಮುಖ್ಯ ನಮ್ಮದು ಪರಿಹಾರ ನಾವು ಮೊದಲು ಕಂಡುಹಿಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ಯಾವ ಥರ ಅನೌನ್ಸ್ ಮಾಡ್ತೀವಿ ಅಂದರೆ, ನಾವು ಪ್ರತಿಯೊಂದು ವೆಹಿಕಲ್ಗಳಲ್ಲಿ ನಾವು ಪಾಂಪ್ಲೆಟ್ ಈ ಥರ ಏನಿದೆ ರೇಟ್ ದರ ನಿಗದಿ ಮಾಡಿರೋದನ್ನ ಪಾಂಪ್ಲೆಟ್ ಮುಖಾಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಪ್ರತಿ ಡ್ರೈವರ್ ಗಾಡಿಗಳಲ್ಲಿರುತ್ತೆ, ಸ್ಟಿಕ್ಕರ್ ಮಾಡ್ತಾಯಿದ್ದೀವಿ. ಎಲ್ಲ ಗಾಡಿಗಳಲ್ಲೂ ಸ್ಟಿಕ್ಕರ್ ಇರುತ್ತೆ. ನಮ್ಮ 4 ಅಸೋಸಿಯೇಷನ್ನು ಮತ್ತು ಇನ್ನೂ ಯಾವ್ದಾದ್ರು ನಮ್ಮ ಜೊತೆಲಿ ನಾವು ಕೈ ಜೋಡಿಸ್ತೀವಿ ಅಂತ ಬಂದರೆ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನ ದೊಡ್ಡ ಬೃಹತ್ ಸಭೆ ಇದೆ, ಆ ಸಭೆಗೆ ಅವ್ರನ್ನೂ ಕೂಡ ಆಹ್ವಾನಿಸ್ತೀವಿ. ಎಲ್ಲರೂ ಕೂಡ ಬಂದು ಒಗ್ಗಟ್ಟಾಗಿ ಒಂದೇ ದೋಣಿಲಿ ನಾವು ಪ್ರಯಾಣ ಮಾಡಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಅದೇ ನಮ್ಮ ಉದ್ದೇಶ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಏನು ಇವತ್ತು ನಮ್ಮ ಟಿಪ್ಪರ್ದು ಆಗಿರ್ಬೋದು, JCB ಅವ್ರದ್ದು ಆಗಿರ್ಬೋದು, ಏನು ದರ ನಾವು ನಿಗದಿಪಡಿಸಿದ್ದೀವಿ. ಇವಾಗ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ನಮ್ಮ ಪ್ರತಿ ವಾರಕ್ಕೊಂದೊಂದು ನಿರ್ಧಾರಗಳು ತಗೊತಾ ಇದ್ದಾರೆ. ಪೊಲೀಸ್ ಇಲಾಖೆ ಅವರಾಗಿರ್ಬೋದು, RTO ಇಲಾಖೆ ಅವರಾಗಿರ್ಬೋದು. ಯಾಕಂದರೆ ನಾವು ವ್ಯವಹಾರಗಳನ್ನು ಮಾಡೋದಕ್ಕೆ ಆಗ್ತಾನೆ ಇಲ್ಲ ಬೆಂಗಳೂರು ನಗರದ ಒಳಗಡೆ. ಆದ್ದರಿಂದ ಇತ್ತೀಚೆಗೆ JCB ರೇಟಿನ ದರ ಆಗಿರ್ಬೋದು, ಸ್ಪೇರ್ ಪಾರ್ಟ್ಸ್ ದರ ಆಗಿರ್ಬೋದು, ಇವತ್ತೊಂದು ಪಂಚರ್ ಆಗಿಬಿಟ್ರೆ ಪಂಚರ್ ಹಾಕೋದಕ್ಕೂ 500 ರೂಪಾಯಿ ಕೊಡಬೇಕಾಗತ್ತೆ. ಆದ್ದರಿಂದ ನಾವು ಎಲ್ಲನೂ ಒಗ್ಗಟ್ಟಲ್ಲಿ ನಮ್ಮ ಸಂಘ ಸಮಸ್ಯೆಗಳೆಲ್ಲನೂ ಸೇರಿಕೊಂಡು ಇವತ್ತು ಒಗ್ಗಟ್ಟಾಗಿ ಇವತ್ತನ್ನು ಒಂದು ನಿಗದಿಪಡಿಸಿದ್ದೀವಿ ದರದನ್ನು. ಆದ್ದರಿಂದ ಬೆಂಗಳೂರು ನಗರದಾದ್ಯಂತ ಇರುವಂತಹ ಬೆಂಗಳೂರು ಟಿಪ್ಪರ್ ಮಾಲೀಕರಾಗಿರ್ಬೋದು, JCB ಮಾಲೀಕರಾಗಿರ್ಬೋದು, ಹಿಟಾಚಿ ಮಾಲೀಕರಾಗಿರ್ಬೋದು, ಈ ದರ ಏನು ನಿಗದಿಪಡಿಸಿದ್ದೀವಿ ನಾವು ಸಂಘಟನೆ ಇದರಂತೆ ತಾವೆಲ್ಲ ನಡ್ಕೋಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಇವತ್ತು ಏನು 4 ಸಂಘ ನಮಗೆ ಸಪೋರ್ಟ್ ಮಾಡಿದ್ದಾವೆ, ಅದರಂತೆ ಬೆಂಗಳೂರು ನಗರಾದ್ಯಂತ ನಾವು ಓಡಾಡಿ ಅದರ ಒಗ್ಗಟ್ಟು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ನಾವು ಕೊಡ್ತಾ ಇದ್ದೀವಿ. ಕೂಡ ಇದು ಗೊತ್ತಾಗಬೇಕು, ಈ ಥರ ಇದೆ ಅಮೌಂಟ್ ಈ ಗಾಡಿಗೆ ಇಷ್ಟು ಅಂತಂದು ನಿಮ್ಗೆ ಗೊತ್ತಾಗಬೇಕು. ಈಗಾಗಲೇ ಜನಗಳಿಗೆ ಗೊತ್ತಿದೆ ಏನಾಗಿದೆ. ಡೀಸೆಲ್ ರೇಟು 2012ರಲ್ಲಿ ಏನಿತ್ತು, ಇವಾಗ 2026ರಲ್ಲಿ ಏನು ರೇಟ್ ಇದೆ, ಅವತ್ತು ಡೀಸೆಲ್ ಬೆಲೆ ಏನಿತ್ತು, JCB ಬೆಲೆ ಏನಿತ್ತು ಅನ್ನೋದನ್ನು ಪ್ರತಿನಿತ್ಯನೂ ಜನಗಳಿಗೆ ಕೂಡ ಅರಿವಾಗಿದೆ. ಅದರಿಂದ ಇವತ್ತು ನಾವು ಗ್ರಾಹಕರ ಮುಂದೆ ಹಿಡಿದಾಗ ಅವರು ಒಂದು 100 ಹೆಚ್ಚು ಕಮ್ಮಿ ಕೊಡ್ಬೋದು. ನಮ್ಮ ಗ್ರಾಹಕರು ಸಹಕರಿಸಬೇಕು ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ.